ಜೊತೆಗೆ ಸರ್, ಈಗ ಡ್ರಿಂಕ್ಸ್ ಮಾಡೋರಿಗೆ ಈ ಸಮಸ್ಯೆ ಎದುರಾಗುತ್ತೆ. ಅತಿಯಾದಂಥ ಮದ್ಯಪಾನ, ಆಲ್ಕೋಹಾಲ್ ಬಾಡಿಗೆ ಹೋಗೋದ್ರಿಂದಾಗಿ ಈ ಲಿವರ್ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಒಂದು. ಇನ್ನೂ ಕೆಲವು ಪೇಷಂಟ್ಗಳನ್ನ ನಾವು ನೋಡಿದ್ದೀವಿ, ಅಯ್ಯೋ ಚೆನ್ನಾಗೇ ಇದ್ದ, ಅದು ತೀರೋದ್ಮೇಲೆ ನಮಗೆ ಗೊತ್ತಾಗಿರುವಂಥದ್ದು, ಚೆನ್ನಾಗೇ ಇದ್ದ, ಕುಡಿತಿರ್ಲಿಲ್ಲ, ಏನಿಲ್ಲ, ನಾರ್ಮಲ್ ಆಗೇ ಇದ್ದ, ಯಾವ ಚಟನೂ ಇರಲಿಲ್ಲ, ಅವನಿಗೆ ಎಣ್ಣೆ ಅನ್ನೋದೇ ನೋಡಿರಲಿಲ್ಲ, ಆದರೂ ಅವ್ನಿಗೆ ಹೆಂಗೆ ಇದು ಲಿವರ್ ಫೇಲ್ಯೂರ್ ಆಗೋಯ್ತು ಅನ್ನುವಂಥ ಪ್ರಶ್ನೆ ಸರ್. ಸಿ, ಒಂದು ಆಲ್ಕೋಲಿಕ್ ಲಿವರ್ ಸಿರೋಸಿಸ್ ಇದೆ, ಇನ್ನೊಂದು ನಾನ್ ಆಲ್ಕೋಲಿಕ್ ಇದೆ. ಎರಡರಲ್ಲೂ ಪ್ರಾಬ್ಲಮ್ ಒಂದೇ. ನಾನ್ ಆಲ್ಕೋಲಿಕ್ ಯಾಕೆ ಬರುತ್ತೆ? ಒಂದೊಂದು ಟೈಮು ಐ ಫ್ಯಾಟಿ ಫುಡ್ಡು, ಮಟನ್ನು, ಚಿಕನ್ನು, ಅಥವಾ ವೆಜಿಟೇರಿಯನ್ಸ್ ಅಂದರೆ ಫ್ರೈಡ್ ಐಟಮ್ಸು, ಅದೆಲ್ಲ ತಿನ್ನೋದ್ರಿಂದ ಬರ್ತೈತೆ. ಇನ್ನೊಬ್ರು ಕೋಲಾರದಿಂದ ಹುಡುಗ ಬಂದಿದ್ದ, ಅವರು ಅದನ್ನು ತಿಂದಿಲ್ಲ. ಅಂದ್ರೆ ನಮ್ಮಲ್ಲಿ ಮೋರ್ ದ್ಯಾನ್ 80 ಆರ್ಗನ್ಸ್ ಇದೆ, ಯಾವುದೋ ಗ್ರೂಪ್ ಆಫ್ ಆರ್ಗನ್ಸ್ ವರ್ಕ್ ಆಗ್ತಾ ಇಲ್ಲ, ಅದರಿಂದ ಈ ಪ್ರಾಬ್ಲಮ್ ಶುರುವಾಗುತ್ತೆ. ಆದ್ರೆ ಹಾರ್ಮೋನ್ ಸಿಗಿದೆ ಅಂತ. ಸೊ ಇಲ್ಲಿ ನಿಮ್ಮ ಕ್ವಶನ್ಗೆ ಸಿಂಪ್ಟಮ್ಸ್ ಹೇಳ್ತೀನಿ. ಆಲ್ಕೋಹಾಲಿಕ್ ಆಗಲಿ ನಾನ್ ಆಲ್ಕೋಹಾಲಿಕ್ ಆಗಲಿ, ಯೂರಿನ್ ಬ್ಲಡ್ ಕಲರ್ ಬರುತ್ತೆ, ಯೂರಿನು, ಆಮೇಲೆ ಯೆಲ್ಲೋ ಇಶ್ ಕಲರ್ ಬರ್ತೈತೆ, ಆಮೇಲೆ ಬಾಡಿ ಎಲ್ಲ ಅಸೈಟಿ ಸೂತಾ ಇರ್ತೈತೆ. ಅದನ್ನ ಅಲ್ಲೇ ಇದು ಫ್ಲೂಯಿಡ್ನ ಟ್ಯಾಪ್ ಮಾಡಿ ತೆಗಿಬೇಕು ಅಂತ. ಅದು ತೆಗೆದ್ರೆ ಮತ್ತೆ ಫಾರ್ಮ್ ಆಗ್ತಾ ಇರ್ತೈತೆ. ಟೋಟಲ್ ಬಿಲಿರುಬಿನ್ 28 ಮೇಲೆ ಹೋಗಿರ್ತೈತೆ. ಸಮ್ ಟೈಮ್ SGPT SGOT 200 ಮೇಲೆ ಇರ್ತದೆ. ಇವೆಲ್ಲ ಡಾಕ್ಯುಮೆಂಟ್ ಆದ್ರೆ ಅದು ನಾನು ಹೇಳ್ತಿರೋದು. ಇನ್ನು ಮುಗೀತು ಅಂತಿದ್ರು ಸಹ ನನ್ನ ಒಂದು ವಿಜ್ಞಾನ, ಇದು ವಿಜ್ಞಾನ ಅಂತ ಹೇಳ್ತೀನಿ, ಪ್ರಾಡಕ್ಟ್ ಅಲ್ಲ. ಬರೀ ನಾನು ಪ್ರಾಡಕ್ಟ್ ತಗೊಂಡ್ಬಿಟ್ಟಿದ್ದೀನಿ ಅಂತಂದ್ರೆ ಆಗಲ್ಲ, ಇಲ್ಲಾಂದ್ರೆ ಸುಮ್ಮನೆ ವೇಸ್ಟ್ ಆಫ್ ಮನಿ. ನಾನು ಏನು ಹೇಳಿದ್ದೀನಿ, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಆ ಮನೆಯವರು ಆ ಪೇಷಂಟ್ನ ಆಸ್ ಎ ಪ್ರಾಜೆಕ್ಟ್ ಹೆಂಗೆ ತಗೊಳ್ಬೇಕು. ಯಾವುದೋ ಬಿಲ್ಡಿಂಗ್ ಕಟ್ತಾ ಇದ್ವಿ, ಇದು ಬಿಲ್ಡಿಂಗ್ ಹಂಗಿರ್ಬೇಕು, ಪ್ರತಿಯೊಂದು ಮೆಟಿಕ್ಯುಲಸ್ ನೋಡ್ಬೇಕು. ಆ ರೀತಿ ಮಾಡ್ತಂದ್ರೆ ಹೆಂಗ್ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀನಿ, ನೀವು ನಂಬಕ್ಕಾಗಲ್ಲ. ರೆಡ್ ಕಲರ್ ಯೂರಿನ್ 1 ದಿನದಿಂದ 2 ದಿನಕ್ಕೆ ಯೆಲ್ಲೋ ಕಲರ್ ಬರುತ್ತೆ. ಯೆಲ್ಲೋ ಕಲರ್ ನಾರ್ಮಲ್ಲು 2 ರಿಂದ 3 ದಿನ, ಮ್ಯಾಕ್ಸಿಮಮ್ 4 ದಿನಕ್ಕೆ ಬರ್ತೈತೆ. ಆಮೇಲೆ ಊತ 3 ದಿಂದ 4 ದಿನಕ್ಕೆ ನಾರ್ಮಲ್ ಆಗುತ್ತೆ, 7 ದಿನಕ್ಕೆ ಪೂರ್ತಿ ನಾರ್ಮಲ್ ಆಗುತ್ತೆ. ನಾರ್ಮಲ್ ಆಗ್ಲಿಲ್ಲ ಅಂದ್ರೆ ಅವ್ರೇನೋ ತಪ್ಪು ಮಾಡ್ತಾ ಇದಾರೆ ಅಂತ. ಫಾಲೋ ಮಾಡ್ತಾರೆ. ತಪ್ಪಲ್ಲಿ ಏನು ಕೆಲವೆಲ್ಲ ಮಾತ್ರೆಗಳಿರುತ್ತೆ. ಇನ್ನು ಕರೆಂಟ್ ಮೆಡಿಕಲ್ ಸೆಲ್ಸ್ ಏನೂ ಇಲ್ಲ ಅಂದಾಗ ಏನಾದರೂ ಒಂದು ಮ್ಯಾನೇಜ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಹೌದು, ನಾನೇನು ಹೇಳ್ತೀನಿ ಅಂದ್ರೆ ಅವೆಲ್ಲ ಮಾತ್ರೆಗಳೇ ಡೇ 1 ಅಲ್ಲಿ ಬಿಟ್ಬಿಟ್ರಿ ಅಂತ ಹೇಳ್ತೀನಿ. ಇಲ್ಲಿ ಆಯುರ್ವೇದದಲ್ಲಿ ನಾನು ಕೊಡೋದ್ರಲ್ಲಿ ಎಲ್ಲಾನು ಇದೆ, ಅದರಲ್ಲಿ ಎಲ್ಲ ಬಿಡು ಅಂತ ಹೇಳ್ತೀನಿ. ಎರಡನೇದು, ಅಡಿಗೆನ ಬೇಯಿಸ್ಬಿಟ್ಟು ನೀರು ತೆಗಿಬೇಕು, ಮಸಾಲ ಸಪರೇಟ್ ಆಗಿ ಬ್ಲೆಂಡ್ ಮಾಡ್ಕೊಬೇಕು. ಇಡೀ ಫ್ಯಾಮಿಲಿಗೆ ಅರ್ಧ ಟೀ ಸ್ಪೂನ್ ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆ ನಲ್ಲಿ ಅದನ್ನ ಮಸಾಲ ತಯಾರು ಮಾಡಬೇಕು. ಒಗ್ಗರಣೆ ಟೈಪ್ ಆಗಲಿ, ಫ್ರೈ ಆಗಲಿ, ಏನಾರಾಗಲಿ, ಇಡೀ ಫ್ಯಾಮಿಲಿಗೆ. ಅದಾದ್ಮೇಲೆ ಬ್ಲೆಂಡ್ ಮಾಡಿಬಿಟ್ಟು 60% ಅವರಿಗೆ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯಗಳು ಕೊಡ್ಬೇಕಂತ ಹೇಳ್ತೀನಿ. 1 ಗ್ರಾಮ್ ಉಪ್ಪಿನ ಪಾಕೆಟ್ ಇಟ್ಕೊಬೇಕಂತ ಹೇಳ್ತೀನಿ. ಅದು ಮಾಡಲಿಲ್ಲ ಅಂದ್ರೆ ರುಚಿ ಇರಲ್ಲ. ತಪ್ಪು ಮಾಡ್ತು ಅಂದ್ರೆ ಎಣ್ಣೆ ಜಾಸ್ತಿ ಇರ್ತೈತೆ, ಸೊ ವರ್ಕ್ ಆಗಲ್ಲ. ಆಮೇಲೆ ಹಾಲು ವಿಷ ಈ ಪೇಷಂಟ್ಸ್ ಕೊಡಬಾರ್ದು. ಕೆಲವರು ಶಕ್ತಿ ಬರಲಿಂದ ಹಾಲು ಕೊಡ್ತಾರೆ. ಅಮೃತ ಮೊಸರು, ಸೊ ಅದನ್ನು ಯಾವ ರೀತಿ ಅಂತ ಎಲ್ಲ ಬರೆದಿದ್ದೀನಿ. ಆಮೇಲೆ ನೀರು 1 ಲೀಟರ್ ಮೇಲೆ ಕುಡಿಬಾರ್ದು. ಉಪ್ಪು 1 ಊಟಕ್ಕೆ 1 ಗ್ರಾಮ್ ಪಾಕೆಟ್ ಯೂಸ್ ಮಾಡಬೇಕು. ಆಮೇಲೆ ಇದು ಆಲ್ಕೋಹಾಲ್ ಮತ್ತೆ ತಗೊಳಕ್ ಹೋಗ್ಬಾರ್ದು, ಸ್ವೀಟ್ಸ್ ತಿನ್ಬಾರ್ದು, ಅವೆಲ್ಲ ಬರೆದಿದ್ದೀನಿ. ಆ ಬುಕ್ ಡೌನ್ಲೋಡ್ ಮಾಡ್ಕೊಬಹುದು. ಮಾಡ್ತು ಅಂತಂದ್ರೆ 3 ದಿನದಿಂದ 7 ದಿನದ ಒಳಗೆ ಒಬ್ಬೊಬ್ಬರಿಗೆ 10 ದಿನದಲ್ಲಿ 1 ವಾರದಲ್ಲಿ 20 kg ಫ್ಲೂಯಿಡ್ ಆಚೆ ಬಂದಿದೆ. 20 kg ಅವರೇ ಹೇಳಿರುತ್ತೆ ನಮ್ಗೆ, ವೆಯ್ಟ್ ನೋಡ್ಕೊಂಡು. ಸಮ್ 80 ಏನೋ ಸಮಥಿಂಗ್ ಇದ್ದು ಅವ್ರಿಗೆ ನಾನು ಏನ್ ಹೇಳ್ತೀನಿ ಎಲ್ಲದನ್ನ ಡಾಕ್ಯುಮೆಂಟ್ ಅದೇ. ಅದಕ್ಕೆ ಪೇಷಂಟ್ ಹತ್ರ ನಾನು ಬರ್ತಾರಲ್ಲ, ನಾನು ಡೈರೆಕ್ಟ್ ಆಗಿ ಕೇಳಿ ತಗೊಳ್ತೀನಿ. ಆದ್ರಿಂದ ಆ ರೀತಿ ಮಾಡ್ತು ಅಂತಂದ್ರೆ ಆಮೇಲೆ ಭಯನೇ ಪಡಂಗಿಲ್ಲ. ಆಮೇಲೆ ಬುಕ್ಕಲ್ಲಿ ಚೆಕ್ ಲಿಸ್ಟ್, ಒಂದೊಂದು ಟೈಮ್ ಏನಾಗ್ತದೆ, ಡಾಕ್ಟರ್ಸ್ ಪಾಪ ಬಿಸಿ ಇರ್ತಾರೆ, ನಮ್ಮ ಡಾಕ್ಟರ್ಸ್ ಯಾವುದೋ ಒಂದು ಪಾಯಿಂಟ್ ಹೇಳಿರಲ್ಲ, ಆ ಹೇಳಿಲ್ಲ ಅಂತ ನಾನು ಬಿಡಬಾರ್ದು. ಬುಕ್ಕಲ್ಲಿ ಕ್ಲೀನಾಗಿ ಬರ್ದಿದ್ದೀನಿ, ಒಂದೊಂದು ಅಕ್ಷರ ಓದಬೇಕು. ಕಿಡ್ನಿಯ ಆಹಾರದ ಪದ್ಧತಿ,
ಈ ಲಿವರ್ ಪೇಷಂಟ್ಸ್ಗೆ. ಅದನ್ನು ಕರೆಕ್ಟಾಗಿ ಲಿವರ್ ಸಿರೋಸಿಸ್ ಪೇಷಂಟ್ ಅದನ್ನು ಫಾಲೋ ಮಾಡಬೇಕು. ಇಂಪಾರ್ಟೆಂಟು ಮಾತ್ರೆಗಳು, ತುಂಬ ಮಾತ್ರೆಗಳು ಕೊಟ್ಟಿರ್ತಾರೆ, ಅವೆಲ್ಲದನ್ನು ಬಿಡಬೇಕು. ನಾನು ಒಂದೊಂದು ಟೈಮ್ BP ಬಿಡಿಸಲ್ಲ, ಅವ್ರ BP ಬಿಟ್ಟಿರ್ತಾರೆ, ಅದು ಚೆನ್ನಾಗಿ ನಾರ್ಮಲ್ ಆಗಿರ್ತದೆ. ಬಟ್ ಏನು ಅಂದರೆ ಇಂಪಾರ್ಟೆಂಟು ಆಹಾರನೇ ಪರಮ ಔಷಧಿ, ಅದು ತಲೆಗಿಟ್ಕೊಬೇಕು.